ಯುದ್ಧದ ಉದ್ವಿಗ್ನತೆ ಮುಂದುವರೆದಂತೆ ಇದರ ಮಧ್ಯೆನೇ ಭಾರತಕ್ಕೆ ಮತ್ತೆರಡು ಹಡಗುಗಳು ಬರ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಭಾರತಕ್ಕೆ ಬರಲಿವೆ ಎರಡು ನೌಕೆಗಳು. ಹಾರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇದೆ ನಮ್ಮ ಭಾರತದ ಎರಡು ಹಡಗುಗಳು. ಅಲ್ಲಿ ಉದ್ವಿಗ್ನತೆ ತೀವ್ರಗೊಳ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಮೆರಿಕ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ಒಂದ್ ರೀತಿಯಾಗಿ ನಮ್ಮ ಭಾರತದ ಹಡಗುಗಳನ್ನ ನೀವು ಧಾರಾಳವಾಗಿ ನೀವು ಹೋಗ್ಬೋದು ವಾಪಸ್ ನಿಮ್ಮ ಭಾರತಕ್ಕೆ ಅಂತ ಇರಾನ್ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ನಮ್ಮ ರಾಷ್ಟ್ರದ ರಾಜತಾಂತ್ರಿಕತೆಗೆ ಸಿಕ್ಕ ಗೆಲುವು ಅಂತ ಹೇಳ್ಬೋದು. ಹಾಗಾಗಿ ಇನ್ನೂ ಎರಡು ಹಡಗುಗಳು ನಮ್ಮ ಭಾರತದತ್ತ ಬರ್ತಾ ಇರುವಂಥದ್ದು. ಇನ್ನೆರಡು ಹಡಗುಗಳು ಸಮುದ್ರಯಾನಕ್ಕೆ ಸಜ್ಜಾಗಿದೆ. 24 ಗಂಟೆಗಳಲ್ಲಿ ಭಾರತದತ್ತ ಯುದ್ಧ ನೌಕೆಗಳು ಪ್ರಯಾಣವನ್ನು ಬೆಳೆಸುತ್ತೆ. ಶಾರ್ಜಾ ಬಳಿ ಇದೆ ಫೈನ್ ಗ್ಯಾಸ್ ಜಗ್ವಸಂತ್ ಹಡಗುಗಳು. ಈಗ ಎರಡು ಹಡಗುಗಳು ಸಮುದ್ರಯಾನಕ್ಕೆ ಸಜ್ಜಾಗಿದೆ. ಮುಂದುವರಿದಂತೆ ನಮ್ಮ ಭಾರತಕ್ಕೆ ಎಂಟ್ರಿ ಕೊಡುತ್ತೆ 24 ಗಂಟೆಗಳಲ್ಲಿ. ನಿಜಕ್ಕೂ ಕೂಡ ಒಂದ್ ರೀತಿಯಾಗಿ ಭಾರತಕ್ಕೆ ತನ್ನ ರಾಜತಾಂತ್ರಿಕತೆ ಎಷ್ಟರ ಮಟ್ಟಿಗೆ ಗೆಲುವನ್ನ ಸಾಧಿಸ್ತಾ ಇದೆ ಅಂತ ನೋಡ್ತಾ ಹೋದಾಗ ಹೌದು, ಸಮಸ್ಯೆ ಅಂತೂ ಉಂಟಾಗ್ತಾನೆ ಇದೆ. ಪ್ರತಿಯೊಂದು ದಿನಕ್ಕೆ ನಮಗೆ ಸಮಸ್ಯೆಗಳು ಕೂಡ ಜನಸಾಮಾನ್ಯರಿಗೆ ಹೆಚ್ಚಾಗ್ತಾ ಇದೆ. ಆದ್ರೆ ಅದರ ಮಟ್ಟವನ್ನ ಎಲ್ಲೋ ಸರಿದೂಗಿಸುವಂತ ಕೆಲಸವನ್ನ ರಾಜತಾಂತ್ರಿಕತೆ ಮಾಡೋಕೆ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳ್ಬೋದು ಕೇಂದ್ರ. ಉದ್ವಿಗ್ನತೆ ತೀವ್ರಗೊಳ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮೇಲೆ ಕೆಂಗಣ್ಣಿಟ್ಟಿರುವಂತದ್ದು ಡೊನಾಲ್ಡ್ ಟ್ರಂಪ್. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಬಂಡೆ ಕಲ್ಲಂತೆ ನಿಂತಿದ್ದಾವೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ಬೇಕಾಗಿರುವಂತಹ ಹಡಗುಗಳು. ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ಕಡೆ ಈಗ ಬಂದಂತಹ ಹಡಗುಗಳ ಪಟ್ಟಿಗೆ ಇನ್ನೂ ಎರಡು ಹಡಗುಗಳು ಸೇರ್ಕೊಳ್ತಾ ಇರುವಂಥದ್ದು.